ಶಿಡ್ಲಘಟ್ಟ ತಾಲೂಕಿನಲ್ಲಿ ಅಂಬೇಡ್ಕರ್ ಜಯಂತಿ ಮತ್ತು ಬಾಬು ಜಗಜೀವನ್ ರಾಮ್ ಜಯಂತಿ ಆಚರಣೆ ಕುರಿತು ಪೂರ್ವಭಾವಿ ಸಭೆಯನ್ನು ಇವತ್ತು ಹಮ್ಮಿಕೊಂಡಿದ್ವಿ. ಇದೇ ಸಭೆಯನ್ನು ಹೋದ ವಾರ ಶಾಸಕರ ನೇತೃತ್ವದಲ್ಲೂ ಹಮ್ಮಿಕೊಂಡಿದ್ವಿ ನಾವು. ಸೊ ಕೆಲವೊಂದು ಮುಖಂಡರು ಯಾರಿಗೂ ಹೋದ ಬಾರಿ ಸಭೆಗೆ ಹಾಜರಾಗಿದ್ದಿಲ್ಲ. ಸೊ ಅದರಿಂದ ಎಲ್ಲ ಮುಖಂಡರನ್ನು ಕರೆದು ಅವ್ರ ನೇತೃತ್ವದಲ್ಲಿ ನಾವು ಈ ಸಲ ಸಭೆ ಮಾಡಿದಾಗ ಎಲ್ಲರೂ ಸೇರಿ ನಾವು ತೀರ್ಮಾನ ಮಾಡಿರೋದು ಏನಂದರೆ, ಬಾಬು ಜಗಜೀವನ್ ರಾಮ್ ಮತ್ತು ಅಂಬೇಡ್ಕರ್ ಜಯಂತಿ ಏನಿದೆ ಒಂದೇ ದಿವಸ ಅಂಬೇಡ್ಕರ್ ಜಯಂತಿಯ ದಿನದೊಂದಿಗೆ ಆಚರಣೆ ಮಾಡಬೇಕಂತ ನಿರ್ಧಾರ ಮಾಡಿದ್ದೀವಿ. ಮತ್ತು ಹೆಚ್ಚಿನ ಜನಸಂಖ್ಯೆಯಲ್ಲಿ ಎಲ್ಲ ಜನರು ತಾಲೂಕಾದ್ಯಂತ ಬಂದು ಸೇರಿ ಅಂಬೇಡ್ಕರ್ ಜಯಂತಿ ಚೆನ್ನಾಗಿ ಆಚರಿಸ್ಬೇಕಂತ ಅಂದ್ಕೊಂಡಿದ್ದೀವಿ. ನಾವು ಎಲ್ಲಿದೆ ಇಲ್ಲೇ ತಾಲೂಕು ಆಫೀಸ್ ಮುಂದೆ ಇರೋ ಆವರಣದಲ್ಲೇ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಇಲ್ಲೇ. ಸೊ ಅದಕ್ಕೆ ಏನಿದೆ ಪೂರ್ಣ ಸಿದ್ಧತೆಯನ್ನು ಇವತ್ತು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಮತ್ತು ಎಲ್ಲ ಪಂಚಾಯತಿ ಅವ್ರಿಗೆ ಅವರು ಮಾಹಿತಿ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಎಲ್ಲರಿಗೂ ನಾವು ತಿಳಿಸಿದ್ದೀವಿ. ಎಲ್ಲ ಕಚೇರಿಗಳಲ್ಲೂ ಅಂಬೇಡ್ಕರ್ ಜಯಂತಿ ಏನಿದೆ ಪೂಜೆ ಪುರಸ್ಕಾರಗಳನ್ನು ಮುಗಿಸ್ಕೊಂಡು ಎಲ್ಲರೂ ಬಂದು ಇಲ್ಲಿ ನಮ್ಮ ಏನಿದೆ ಅಂಬೇಡ್ಕರ್ ಜಯಂತಿಯಲ್ಲಿ ಭಾಗವಹಿಸಬೇಕಂತ ಹೇಳ್ಬಿಟ್ಟು ಎಲ್ಲರಿಗೂ ನಿರ್ದೇಶನ ಕೊಟ್ಟಿದ್ದೀವಿ. ಮತ್ತು ಯಾವ ವಿದ್ಯಾರ್ಥಿಗಳು ಹೆಚ್ಚು ಅಂಕೆ ಪಡೆದಿದ್ದಾರೆ SSLC PU ಮತ್ತು ಬೇರೆ ಕ್ಷೇತ್ರದಲ್ಲಿ ಯಾರು ಸಾಧನೆಯನ್ನು ಹಮ್ಮಿಕೊಂಡಿದ್ದಾರೆ ಅವ್ರಿಗೂ ಒಂದು ಪ್ರತಿಭಾ ಪುರಸ್ಕಾರವನ್ನು ಏನಿದೆ ಅಂಬೇಡ್ಕರ್ ಜಯಂತಿಯನ್ನು ಹಮ್ಮಿಕೊಂಡಿದ್ದೀವಿ. ಸನ್ಮಾನಕ್ಕೆ ಏನು ಅರ್ಹತೆ ಪಡ್ಕೊಂಡು ಮಾಡಿಸ್ಕೊಂಡಿರೋ ಸನ್ಮಾನ ತಗೊಂಡು ಸ್ವೀಕರಿಸಿರೋರೆ ಪ್ರತಿ ವರ್ಷವೂ ಸಹ ಅವರೇ ಆಗ್ತಕ್ಕಂಥದ್ದು, ಅವ್ರನ್ನೇ ಆಯ್ಕೆ ಮಾಡ್ತಕ್ಕಂಥದ್ದು ಆಗ್ತಾ ಇರುತ್ತೆ. ಸೊ ಹಾಗಾಗಿ ತಾಲೂಕು ಆಡಳಿತ ಈ ಬಾರಿ ಆ ರೀತಿಯ ಹೊಸಬ್ರಿಗೆ, ಹೊಸ ಪ್ರತಿಭೆಗಳಿಗಾಗ್ಬೋದು, ಏನು ಸಮಾಜಕ್ಕೆ ಸೇವೆ ಕೊಟ್ಟಿರ್ತಕ್ಕಂಥದ್ದು, ಸಮಾಜದಲ್ಲಿ ಗುರ್ಸ್ಕೊಂಡಿರ್ತಕ್ಕಂಥವು ಯಾವ ಆಯ್ಕೆ ಮಾಡ್ತಾಯಿದ್ರಿ ಅಂತಕ್ಕಂಥದ್ದು? ಇಲ್ಲ, ಇದು ನಮಗೆ BO ಆಫೀಸಿಂದನೇ ನಾವು ಏನಿದೆ ಅಂತ ಪಟ್ಟಿ ತೊಗೊಂಡಿರ್ತೀವಿ. ಸೊ SSLC ಇವಾಗ ಏನು 85% ಅಬೌವ್ ಡಿಸ್ಟಿಂಕ್ಷನ್ ತೊಗೊಂಡಿರೋ ಮಕ್ಕಳು ಏನಿದ್ದಾರೆ ನೆಕ್ಸ್ಟ್ ಆ ಥರ ಇದೆ ಅಂತ ಫಿಲ್ಟರ್ ಮಾಡಿದ್ವಿ. ಒಂದೇ ಮಾಡಿರೋ ಮಕ್ಕಳಿಗೆ ಪುನಃ ಮಾಡಿದ್ರೆ ಅದು ಮಾಡೋ ಇದರದ್ದೇ ಅರ್ಥನೇ ಇರಲ್ಲ ನಮಗೆ. ಸೊ ಪ್ರತಿಭಾ ಪುರಸ್ಕಾರ ಒಂದು ನಾವು ಮಾಡೋದು ಏನಕ್ಕಂದರೆ, ಒಂದು ಮಗುನ ಕಡ್ದು ನಾವು ವೇದಿಕೆ ಮೇಲೆ ಗುರುತಿಸಿದ್ರೆ ಆ ಮಗುನ ನೋಡಿ ಇನ್ನೂ ಹಲವಾರು ಮಕ್ಕಳು ನಮ್ಮನ್ನು ಈ ಥರ ಗುರುತಿಸ್ತಾರೆ ಅಂತ ಹೇಳ್ಬಿಟ್ಟು ಪ್ರೋತ್ಸಾಹನೆಗೋಸ್ಕರ ಅಷ್ಟೇ ನಾವು ಮಾಡೋದು. ಆ ಮಕ್ಕಳಿಗೂ ಇನ್ನೂ ಹೆಚ್ಚಾಗಿ ನಾವು ಓದಬೇಕನ್ನೋ ಒಂದು ಆಸೆ ಆಕಾಂಕ್ಷೆ ಏನಿದೆ ಅವ್ರ ಮನದಲ್ಲಿ ಹುಟ್ಟುತ್ತೆ. ಮತ್ತು ಅಧಿಕಾರಿಗಳನ್ನೆಲ್ಲ ನೋಡಿದ್ರೆ ಸೊ ಅದಕ್ಕೋಸ್ಕರ ಮಾಡ್ತಿದ್ದೀವಿ. ಸೊ ಆ ಥರ ಯಾವುದು ರಿಪೀಟ್ ಆಗಿಲ್ಲ. ಚೆಕ್ ಮಾಡಿಬಿಟ್ಟೆ ಯಾರಿದ್ದಾರೆ ಎಲ್ಲ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ. ಮತ್ತು ಮೇಡಮ್, ಇವತ್ತು ಮೇಜರಾಗಿ ಇವತ್ತೇನು ಸಭೆ ನಡೆಸಿದ್ರಿ, ಸಮಿತಿಯಲ್ಲಿ ಎಲ್ಲ ಚರ್ಚೆ ಮಾಡಿದ್ರಿ, ಅಂತಿಮವಾಗಿ ಯಾವುದ್ರ ಬಗ್ಗೆ ಹೆಚ್ಚು ಇದು ತೀರ್ಮಾನ ತಗೊಂಡ್ರಂತ, ಅಂದರೆ ಯಾವುದ್ರ ಬಗ್ಗೆ ಅವ್ರ ಡಿಮ್ಯಾಂಡ್ಸ್, ಬೇಡಿಕೆಗಳು ಯಾವುದ್ರ ಬಗ್ಗೆ ವ್ಯಕ್ತಪಡಿಸಿದ್ರು ಅಂತಕ್ಕಂಥ ಸಭೆಯಲ್ಲಿ? ಡಿಮ್ಯಾಂಡ್ಸ್ ಅವ್ರು ಹೇಳಿದ್ದು ಎಲ್ಲ ಪಂಚಾಯತಿ ವ್ಯಾಪ್ತಿಯಿಂದ ಪಲ್ಲಕ್ಕಿ ಬೇಕು ಅಂತ ಎಲ್ಲ ಹೇಳಿಬಿಟ್ಟು ಡಿಮ್ಯಾಂಡ್ಸ್ ಮಾಡಿದ್ರು. ಬಟ್ ಒಂದೇ ತಾಲೂಕು ಒಂದೇ ಆವರಣದಲ್ಲಿ ಮಾಡ್ತಿರೋದ್ರಿಂದ ಒಂದೇ ಪಲ್ಲಕ್ಕಿ ಸಾಕು ಅಂತ ಹೇಳ್ಬಿಟ್ಟು ನಿರ್ಣಯ ಆಗಿತ್ತು. ಮತ್ತು ಮಿಕ್ಕಿದ ಎಲ್ಲರೂ ಹೆಚ್ಚಿನ ಜನಸಂಖ್ಯೆ ಅಷ್ಟು ಬರಲ್ಲ, ಕೆಲವು ಕಮ್ಮಿ ಬರ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ತಿಳಿಸಿದ್ರು. ಅದಕ್ಕೆ ನಮ್ಮ ಸಿಬ್ಬಂದಿಗಳು ಯಾರಿದ್ದಾರೆ ಅವ್ರಿಗೂ ತಿಳಿಸಿ ಎಲ್ಲರಿಗೂ ಒಂದು ಕಡ್ಡಾಯ ಮಾಡಿಬಿಟ್ಟು ಎಲ್ಲರೂ ಬರಬೇಕು ಅಂತ ಹೇಳಿದ್ದೀವಿ. ಆಮೇಲೆ ಎಲ್ಲರಿಗೂ ಹಾಗೆ ಒಬ್ಬರಿಗೆ ಸೀಮಿತವಾಗಂತ ಇಲ್ಲ, ಎಲ್ಲರೂ ಬರಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ. ಯಾವುದೇ ಜಯಂತಿ ಆಗಿರಲಿ ಎಲ್ಲ ಜಯಂತಿಗೂ ಜನರು ಭಾಗವಹಿಸಿ ಜಯಂತಿ ಆಚರಣೆ ಮಾಡಿದ್ರೇ ಜಯಂತಿಗೆ ಒಂದು ಇದು ಬರುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಅವರೇನು ಈ ಸಮಾಜಕ್ಕೆ ನಮ್ಗೆ ಕೊಟ್ಟಿದ್ದಾರೆ, ಕೊಡುಗೆ ಕೊಟ್ಟಿರ್ತಕ್ಕಂಥ ಅಪಾರವಾದದ್ದು. ಸೊ ಅವರ ಒಂದು ವಿಚಾರಧಾರೆ ಎಲ್ಲರಿಗೂ ಮುಟ್ಟಿಸುವಂಥ ಕೆಲಸ ತಾಲೂಕು ಆಡಳಿತ ಮಾಡಬೇಕು, ಎಲ್ಲ ಸಮುದಾಯಗಳನ್ನು ಒಂದು ಒಗ್ಗೂಡಿಸುವಂಥ ಕೆಲಸ ಆಗಬೇಕಾಗಿತ್ತು ಅಂತ ಒಂದು ಕೇಳಿದ್ವಿ. ಸೊ ಅದ್ರ ಬಗ್ಗೆ ತಾಲೂಕು ಆಡಳಿತ ಕ್ರಮ ವಹಿಸಿದೆಯಾ ಅಂತಕ್ಕಂಥದ್ದು?